ಸಮೀಕ್ಷೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. ಟುಡೇಸ್ ಚಾಣಕ್ಯ ಪ್ರಕಾರ ಗುಜರಾತ್ ಸಮೀಕ್ಷೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. 26ಕ್ಕೆ 26 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತದೆ ಎಂದು ಸಮೀಕ್ಷೆ ನುಡಿದ ಟುಡೇಸ್ ಚಾಣಕ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್ನಲ್ಲಿ 26ಕ್ಕೆ 26 ಸ್ಥಾನಗಳನ್ನು ಬಿಜೆಪಿ ಗೆಲ್ತದೆ ಎಂದ ಟುಡೇಸ್ ಚಾಣಕ್ಯ. ಕಳೆದ ಬಾರಿ ಕೂಡ 26ಕ್ಕೆ 26 ಸ್ಥಾನಗಳನ್ನು ಬಿಜೆಪಿ ಗುಜರಾತ್ನಲ್ಲಿ ಗೆದ್ದಿತ್ತು. ಈ ಬಾರಿ ಕೂಡ ಒಂದು ಸ್ಥಾನವೂ ಕಡಿಮೆ ಆಗೋಲ್ಲ ಎನ್ನುತ್ತದೆ ಟುಡೇಸ್ ಚಾಣಕ್ಯ ಸಮೀಕ್ಷೆ. ಒಂದೊಂದೇ ರಾಜ್ಯದ ಸಮೀಕ್ಷೆಯ ನಂಬರ್ಗಳು ಬರ್ತಾ ಇವೆ. ಎನ್ನುತ್ತಿವೆ ಸಮೀಕ್ಷೆಗಳು. ಬಹುತೇಕ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಬಹುಮತ. ಜಿ ನ್ಯೂಸ್ ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎಗೆ 367 ಸ್ಥಾನಗಳು. INDIA ಒಕ್ಕೂಟ 133, ಇತರೆ 68. ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ 370, ಎನ್ಡಿಎಗೆ 400 ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. ಸಮೀಕ್ಷೆಗಳು ಹೇಳುವ ಪ್ರಕಾರ ಪಿ ಮಾರ್ಕ್ ಎಕ್ಸಿಟ್ ಪೋಲ್ 359 ಎನ್ಡಿಎ, 154 INDIA, 30 ಇತರರು. ಈವರೆಗೆ 4 ರಾಜ್ಯಗಳ ಸಮೀಕ್ಷೆಯನ್ನು ಇಂಡಿಯಾ ಟುಡೇ ಪ್ರಕಟಿಸಿದೆ. ಪ್ರದೀಪ್ ಗುಪ್ತಾ ಅವರ ಆಕ್ಸೆಸ್ ಮೈ ಇಂಡಿಯಾ ಕರ್ನಾಟಕದ ಭವಿಷ್ಯವನ್ನು ನುಡಿತಾ ಇದೆ. 23ರಿಂದ 25 ಬಿಜೆಪಿ, ಕಾಂಗ್ರೆಸ್ 3ರಿಂದ 5, JDS 2ರಿಂದ 3. ಬಿಜೆಪಿಗೆ ತಮಿಳುನಾಡಿನಲ್ಲಿ ಖಾತೆ ತೆರೆಯಲಿದೆ. 1ರಿಂದ 3 ಸ್ಥಾನ ಬಿಜೆಪಿಗೆ, AIADMKಗೆ 0ರಿಂದ 2. ತಮಿಳುನಾಡಿನಲ್ಲಿ DMK ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ 26ರಿಂದ 30 ಸ್ಥಾನಗಳು ದೊರೆಯಬಹುದು ಎಂದು ಇಂಡಿಯಾ ಟುಡೇ ಆಕ್ಸೆಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಅಣ್ಣಾಮಲೈ ಕೊಯಮತ್ತೂರಿನಿಂದ ಗೆಲ್ತಾರ? ತಮಿಳುನಾಡಿನ ದೊಡ್ಡ ಪ್ರಶ್ನೆ. ಅಣ್ಣಾಮಲೈ ಹೇಳಿದ್ರು 3ರಿಂದ 4 ಸ್ಥಾನಗಳು ಸಿಗ್ತವೆ ಅಂತ. ಆಕ್ಸೆಸ್ ಮೈ ಇಂಡಿಯಾ ಸಮೀಕ್ಷೆ ತಮಿಳುನಾಡಿನ ಬಗ್ಗೆ ಭವಿಷ್ಯ ನುಡಿತಾ ಇದೆ. ಬಿಜೆಪಿ ಏಕಾಂಗಿಯಾಗಿ 1ರಿಂದ 3 ಸ್ಥಾನಗಳನ್ನು ಗೆಲ್ಲಬಹುದು. AIADMK 0ಯಿಂದ 2 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಇಂಡಿಯಾ ಟುಡೇ ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 21ರಿಂದ 23 ಸೀಟ್ಗಳು ಸಿಗ್ತವೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಕಾಂಗ್ರೆಸ್ 3ರಿಂದ 5, JDS 2ರಿಂದ 3. ಒಂದು ವೇಳೆ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರವೇ ಎಕ್ಸಾಕ್ಟ್ ನಂಬರ್ಸ್ಗಳು ಬಂದಲ್ಲಿ ಬಿಜೆಪಿ 2019ರ ಫಲಿತಾಂಶವನ್ನು ರಿಪೀಟ್ ಮಾಡಲಿದೆ. 2023ರ ಕಾಂಗ್ರೆಸ್ನ ಭರ್ಜರಿ ವಿಜಯದ ನಂತರವೂ ಕೂಡ ಸಮೀಕ್ಷೆಗಳು ಲೋಕಸಭಾ ಚುನಾವಣೆಯ ಮಟ್ಟಕ್ಕೆ ಹೇಳ್ತಾ ಇವೆ ಕಾಂಗ್ರೆಸ್ಗೆ 3ರಿಂದ 7. ಬಿಹಾರ್ ಇಂಡಿಯಾ ಟುಡೇ ಹೇಳ್ತಾ ಇದೆ ಎನ್ಡಿಎಗೆ 22ರಿಂದ 26 ಸ್ಥಾನಗಳು, ಇಂಡಿಯಾ ಮೈತ್ರಿಕೂಟಕ್ಕೆ 3ರಿಂದ 7 ಸ್ಥಾನಗಳನ್ನು ಬಿಹಾರದಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ನೀಡ್ತಾ ಇದೆ. ಕಳೆದ ಬಾರಿ 39 ಸ್ಥಾನಗಳನ್ನು NDA ಮೈತ್ರಿಕೂಟ ಅಲ್ಲಿ ಗೆದ್ದಿತ್ತು. 1 ಮಾತ್ರ ಕಾಂಗ್ರೆಸ್ ಕಿಶನ್ಗಂಜ್ನಲ್ಲಿ ಗೆದ್ದಿತ್ತು. ಈ ಬಾರಿ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ INDIA ಮೈತ್ರಿಕೂಟಕ್ಕೆ 7ರಿಂದ 9 ಸ್ಥಾನಗಳು ದೊರಕ್ತವೆ ಅಂತಕ್ಕಂಥದ್ದು. ಅಷ್ಟು ಸ್ಥಾನಗಳು NDAದ ಮೈನಸ್ ಆಗ್ತಾ ಇವೆ ಬಿಹಾರದಲ್ಲಿ. ಈಗ ಬಂದಿರತಕ್ಕಂಥ ಒಟ್ಟು ರಾಜ್ಯವಾರು ಸಮೀಕ್ಷೆಗಳ ಪ್ರಕಾರ ಕೇರಳ
ಇಂಡಿಯಾ ಟುಡೇ ಹೇಳ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಅಂದರೆ UDFಗೆ 17ರಿಂದ 19 ಸ್ಥಾನಗಳು ಬರಬಹುದು. ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ LDF ಮೈತ್ರಿಕೂಟಕ್ಕೆ CPM ಅಧಿಕಾರಾರೂಢ ಇದೆ ರಾಜ್ಯದಲ್ಲಿ, ಕೇವಲ 1ರಿಂದ 2 ಸ್ಥಾನಗಳು ಬರಬಹುದು ಅಂತಕ್ಕಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇದೆ. BJP ಕೇರಳದಲ್ಲಿ ಕೂಡ ಅಂದರೆ ತಮಿಳುನಾಡಿನ ಜೊತೆಗೆ ಕೇರಳದಲ್ಲಿ ಕೂಡ BJP NDA 2ರಿಂದ 3 ಸ್ಥಾನಗಳು ಗಳಿಸಬಹುದು ಅಂತಕ್ಕಂಥದ್ದನ್ನು ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಕೇರಳ ಮತ್ತು ತಮಿಳುನಾಡು ಒಂದು ರೀತಿ BJPಯ ಪಾಲಿಗೆ ಬರಗಾಲ ಪ್ರದೇಶಗಳು, ಅಲ್ಲಿ ಸೀಟ್ಗಳನ್ನು BJP ಗೆಲ್ತಾ ಇದೆ, ವೋಟ್ ಶೇರನ್ನು ಗಣನೀಯವಾಗಿ ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇದೆ. ಜಾರ್ಖಂಡ್ ಬಿಜೆಪಿ ಕಳೆದುಕೊಳ್ಳುವ ಸ್ಥಾನಗಳನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ತುಂಬಿಕೊಳ್ಳಬಹುದು, ಹತ್ರ ಬರಬಹುದು ಅಂತ ಈ ಸಮೀಕ್ಷೆ ನಿಜವಾದ್ರೆ ಕರ್ನಾಟಕದಲ್ಲೂ BJP ಸ್ಥಾನಗಳನ್ನು ಕಳ್ಕೊಳ್ತಾ ಇಲ್ಲ. ಲಾಸ್ಟ್ ಟೈಮ್ ಇಟ್ ವಾಸ್ 25, ಈ ಬಾರಿ 21ರಿಂದ 23 ಅಂತ ಹೇಳ್ತಾ ಇದೆ. JDS 2ರಿಂದ 3 ಸ್ಥಾನಗಳನ್ನು ಗೆಲ್ಲಬಹುದು. ಅಂದ್ರೆ BJP JDS ಮೈತ್ರಿಕೂಟ 24ರಿಂದ 25ರವರೆಗೆ ಇರಲಿದೆ ಅಂತಕ್ಕಂಥ ಕರ್ನಾಟಕದ ವಿಷಯದಲ್ಲಿ ಇದುವರೆಗೂ ಬಂದಿರುವ ಎಲ್ಲ ಸರ್ವೆಗಳನ್ನು ಒಂದೇ ಕಡೆ ಕೊಡ್ತಾ ಇದ್ದೀವಿ ನಿಮಗೆ. ಇಂಡಿಯಾ ಟುಡೇ ಪ್ರಕಾರ 20ರಿಂದ 22 BJP, ಪೋಲ್ ಸ್ಟಾಟ್ ಪ್ರಕಾರ 18 BJP, ಇಂಡಿಯಾ ಟಿವಿ ಪ್ರಕಾರ 18ರಿಂದ 22 BJP, CNN IBN ಪ್ರಕಾರ 21ರಿಂದ 24 BJP, ಆಕ್ಸೆಸ್ ಮೈ ಇಂಡಿಯಾ ಪ್ರಕಾರ 22ರಿಂದ 23 BJP, ಕಾಂಗ್ರೆಸ್ 3ರಿಂದ 5 ಇಂಡಿಯಾ ಟುಡೇ ಪ್ರಕಾರ, ಪೋಲ್ ಸ್ಟಾಟ್ ಪ್ರಕಾರ 8, ಇಂಡಿಯಾ ಟಿವಿ ಪ್ರಕಾರ 4ರಿಂದ 8, CNN IBN ಪ್ರಕಾರ 3ರಿಂದ 7, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 3ರಿಂದ 5. JDSನ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ, 2 ಅಥವಾ 3 ಇಂಡಿಯಾ ಟುಡೇ, ಪೋಲ್ ಸ್ಟಾಟ್ ಪ್ರಕಾರ 2, ಇಂಡಿಯಾ ಟಿವಿ ಪ್ರಕಾರ 1ರಿಂದ 3, CNN IBN ಪ್ರಕಾರ 1ರಿಂದ 2, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 1ರಿಂದ 2. ರಾಜ್ಯಾದ್ಯಂತ ಏನಾಗುತ್ತೆ ಅನ್ನುವ ವಿಷಯದಲ್ಲಿ ಬೇರೆ ಬೇರೆ ಸರ್ವೆ ಏಜೆನ್ಸಿಗಳ ಕೊಟ್ಟಿರುವ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಟಿವಿ ಪ್ರಕಾರ NDA 359, ಇಂಡಿಯಾ ನ್ಯೂಸ್ ಪ್ರಕಾರ 371, ಮ್ಯಾಟ್ರಿಸ್ ಪ್ರಕಾರ 353ರಿಂದ 368, ಜಿ ನ್ಯೂಸ್ ಪ್ರಕಾರ 353ರಿಂದ 367. ಸಂಖ್ಯೆಗಳು ಜಾಸ್ತಿ ಆಗಲಿವೆ ಎಂದು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇವೆ. PMark ಪ್ರಕಾರ NDA 359, ಇಂಡಿಯಾ ನ್ಯೂಸ್ ಪ್ರಕಾರ 371, ಮ್ಯಾಟ್ರೀಸ್ ರಿಪಬ್ಲಿಕ್ ಪ್ರಕಾರ 353ರಿಂದ 368, ಜಿ ನ್ಯೂಸ್ ಪ್ರಕಾರ 353ರಿಂದ 367. ಅಂದರೆ ಸರಿಸುಮಾರು 20 ಸೀಟ್ಗಳನ್ನು NDA ಜಾಸ್ತಿ ಮಾಡಿಕೊಳ್ಳಲಿದೆ ಎಂದು ಸಮೀಕ್ಷೆಗಳು ಹೇಳ್ತಾ ಇವೆ. ಎಲ್ಲ
ಗಿಂತಲೂ ಅತಿ ಹೆಚ್ಚಿನ ಕುತೂಹಲ ಇರೋದು ಆಕ್ಸೆಸ್ ಮೈ ಇಂಡಿಯಾ ಸರ್ವೆ. ಪ್ರದೀಪ್ ಗುಪ್ತಾ ಅವರು ಕೊಡೋದು, ರಾಜ್ಯವಾರು ಕೊಡ್ತಾ ಇದ್ದಾರೆ. ದೇಶದ ಒಟ್ಟು ಸಂಖ್ಯೆಗೆ ಇನ್ನೂ ಬಂದೇ ಇಲ್ಲ. 543 ಕ್ಷೇತ್ರಗಳ ಪೈಕಿ 152 ಕ್ಷೇತ್ರಗಳ ಭವಿಷ್ಯ ನುಡಿದಿದ್ದಾರೆ. 84ರಿಂದ 94 NDA, 60ರಿಂದ 72 INDA, ಇತರೆ 0ಯಿಂದ 2 ಇತರೆ. ಎಸ್, ದಕ್ಷಿಣ ಭಾರತದ ರಾಜ್ಯಗಳಿಂದ ಆರಂಭಿಸಿದ್ದಾರೆ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಒರಿಸ್ಸಾಗೆ ಬಂದಿದ್ದಾರೆ. 152 ಕ್ಷೇತ್ರಗಳ ಭವಿಷ್ಯ ನುಡಿದಿದ್ದಾರೆ. 543ರ ಪೈಕಿ 152, 84ರಿಂದ 94 NDA, 60ರಿಂದ 72 INDA, ಇತರೆ 0ಯಿಂದ 2. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.